ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣದ ವಿಚಾರದ ಸಂಬಂಧ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಈಗಾಗಲೇ ಕಪ್ಪು ಪಟ್ಟಿಯನ್ನ ಧರಿಸಿ ಸದನದ ಒಳಗೂ ಹೊರಗೂ ಎಷ್ಟೆಲ್ಲ ರಾದ್ಧಾಂತ ಆಯಿತು, ಹೋರಾಟಗಳಾಯಿತು ಗಮನಿಸಿದ್ದೀವಿ. ಈಗ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಣವನ್ನ ಖಜಾನೆಯಿಂದ ಲೂಟಿ ಮಾಡಿದ್ದಾರೆ. ಕರ್ನಾಟಕ ತೆಲಂಗಾಣ ಎಲೆಕ್ಷನ್ಗೆ ಬಳಸಿರೋದು ಜಗಜ್ಜಾಹೀರಾಗಿದೆ. ನಾವು ಈ ಸಂಬಂಧ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇವೆ. ನಮ್ಮ ಪ್ರತಿಭಟನೆಗೆ ಹೆದರಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದ್ದಾರೆ. ಸತ್ಯಾಸತ್ಯತೆಯನ್ನ ಮುಚ್ಚಿಡೋದಕ್ಕೆ ಕಾಂಗ್ರೆಸ್ಸಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗ ಇಡೀ ರಾಜ್ಯದಲ್ಲಿ ಜನ ಧ್ವನಿ ಎತ್ತುತ್ತಿದ್ದಾರೆ. ಹಾಗೆ ನಾಳೆ 9:30 ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕಲಿದ್ದೇವೆ. ದಲಿತರ ಹಣ ನುಂಗಿರುವ ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು. ಇದನ್ನು ಆಗ್ರಹಿಸಿ ವಿಧಾನಸಭೆಯ ಒಳಗೆ ಹೊರಗೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಗೆ, ಕರ್ನಾಟಕ ಮತ್ತು ತೆಲಂಗಾಣ ಚುನಾವಣೆಗೆ ಬಳಸಿರುವಂಥದ್ದು ಜಗಜ್ಜಾಹೀರಾತ ವಿತ್ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಮೊನ್ನೆನೂ ಕೂಡ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ. ಅದರ ಬಗ್ಗೆ ಇಷ್ಟಿದ್ರೂ ಕೂಡ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹೊರತು ಕಾಂಗ್ರೆಸ್ ಅವರು ಹೆದರಿ, ನಮ್ಮ ಪ್ರತಿಭಟನೆಗೆ ಹೆದರಿ ಅವರು ಪ್ರತಿಭಟನೆಗೆ ರೂಲಿಂಗ್ ಪಾರ್ಟಿ ಆದಂಥವ್ರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಜನನೇ ತೀರ್ಮಾನ ಮಾಡ್ತಾ ಇದ್ರು, ಇದು ಸತ್ಯ ಇಲ್ಲಪ್ಪ ಅಂತೇಳಿ. ಜನ ಯಾವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವರಿಗೆ ಸೇರಬೇಕಾಗಿದ್ದಂಥ ಹಣ ಲೂಟಿಯಾಗಿದೆ, ಈಗ ಜನ ಧ್ವನಿ ಎತ್ತಕ್ಕೆ ಶುರುವಾದರು. ಇಡೀ ರಾಜ್ಯದಲ್ಲಿ ನಮ್ಮ BJP ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವಾರದಿಂದ ಹಗಲು ರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 9:00 ಫ್ರೀಡಂ ಪಾರ್ಕಿಂದ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ BJP ಕಾರ್ಯಕರ್ತರು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ 9:00 ಪ್ರತಿಭಟನೆ ಫ್ರೀಡಂ ಪಾರ್ಕಿಂದ ಶುರು ಆಗ್ತದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ದೃಷ್ಟಿಯಿಂದ ಮುಂದುವರಿಯುತ್ತೆ. ಇದನ್ನು ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಗೆ, ಕರ್ನಾಟಕ ಮತ್ತು ತೆಲಂಗಾಣ ಚುನಾವಣೆಗೆ ಬಳಸಿರುವಂಥದ್ದು ಜಗಜ್ಜಾಹೀರಾತು